ಎಸ್, ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಜೆರಾರ್ಡ್ ಟವರ್ಸ್ ಅವರಿದ್ದಾರೆ. ಟವರ್ಸ್ ಅವರೇ ನಮಸ್ಕಾರ. ಟವರ್ಸ್ ಅವರೇ ನಮಸ್ಕಾರ. ನಮಸ್ತೆ ನಮಸ್ತೆ. ಇದು ಟವರ್ಸ್ ಅವರೇ, ಇದು ನೀವು ಕೂಡ ನೋಡಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ. ಎಸ್, ನಮ್ಮ ಮಂಗಳೂರಿನಲ್ಲಿ ಆಧುನಿಕ ರೀತಿಯಲ್ಲಿ ನೀರೆತ್ತುವಂತ ಒಂದು ಏನು ಪ್ರೋಸೆಸ್ ಅಥವಾ ಕಾಮಗಾರಿ, ಅಥವಾ ನಾವು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರವಲ್ಲ ಏತ ನೀರಾವರಿ ಅಂತ. ಸೊ ಇದನ್ನು ನೋಡುವಾಗ ನೀವು ಏನ್ ಹೇಳ್ತೀರಿ ಟವರ್ಸ್ ಅವರೇ? ನೋಡಿ, ನೀವು ಈಗ ತಾನು ಹೇಳಿದ ಹಾಗೆ ನಮ್ಮ ಮಂಗಳೂರು ಜನರು ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಬೇಡ. ಹೌದು, ಒಂದು 2-3 ಸಾಮಾಜಿಕ ಹೋರಾಟಗಾರರು, ಮತ್ತೆ ಆ ಪಾಪದ CPM ನವರು, ಹೌದು, ಯಾ ಕಡೆಯಿಂದ GYS-ನವರು, ಒಂದು 4-6 ಮಂದಿ ಮಾತಾಡ್ಬೇಕು ಇವರಿಗೆ. ಇವತ್ತು ಇವರು ಮಾತಾಡಕ್ಕೆ ತಲೆ ಕೂಡ ಇಲ್ಲ. ಇದು ಯಾವಾಗ ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತೇಳಿ ಯಾವಾಗ ಎಲ್ಲ ಕೇಳಲಿಕ್ಕೆ ಬಂತ, ಆವಾಗದಿಂದ ಈ ನಾಟಕ ಶುರುವಾಗಿದೆ. ಏನೋ ಇವರಿಗೆ ಬೇಕಾದ ಹಾಗೆ ಕೆಲಸ ಮಾಡ್ಕೊಂಡು ಬರುವುದು, ಯಾರ ಕೂಡ ಅಭಿಪ್ರಾಯ ತಗೊಳ್ಳಿಕ್ಕಿಲ್ಲ. ಇವತ್ತು ಒಬ್ಬರು ಕನ್ಸಲ್ಟಿಂಗ್ ಇಂಜಿನಿಯರ್ ಅಂತ ಇವರಿಗೆ ಇಡೀ ಕೋಟಿಗಟ್ಟಲೆ ಕೆಲಸ ಈ ಓರ್ವ ವ್ಯಕ್ತಿ ಹೇಳಿದಾಗ ಆಗ್ತಾ ಇದೆ ಅಂತೇಳಿ ಹೇಳುವಾಗ, ಮಂಗಳೂರಲ್ಲಿ ಇಷ್ಟು ರಿಟೈರ್ಡ್ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ, ಇಷ್ಟು ಮಂದಿ ಅನುಭವಿಗಳು, ಜ್ಞಾನ ಇದ್ದವರಿದ್ದಾರೆ, ತಿಳುವಳಿಕೆ ಈ ವಿಚಾರಗಳಲ್ಲಿ. ಯಾವುದೂ ಕೂಡ DC ಅವರು ಮೀಟಿಂಗ್ ಕರೆದು ಯಾರಿಗೂ ಅಭಿಪ್ರಾಯ ತಗೊಳ್ಳುವುದಿಲ್ಲ. ಈಗ ನಾನು ಏನ್ ಹೇಳಿದ್ರೆ, ಈ ಕನ್ಸಲ್ಟಿಂಗ್ ಇಂಜಿನಿಯರಿಗೆ ನಾವು ಈಗ ಇನ್ಸಲ್ಟಿಂಗ್ ಇಂಜಿನಿಯರ್ ಅಂತ ಹೇಳಿ ಕರಿಬೇಕಾಗ್ತದೆ. ಇನ್ಸಲ್ಟಿಂಗ್ ಯಾವ್ದನ್ನು JCB ಕಂಪನಿಯನ್ನು ಇನ್ಸಲ್ಟ್ ಮಾಡೋದಾ? ಈಗ JCB ಕಂಪನಿಯವರು JCB ಕಂಪನಿಗೆ ಏನಾಗಿದೆ ಹೇಳಿದ್ದಾರೆ ಸರ್, ಈ JCB ಕಂಪನಿಯವರು ನಿನ್ನೆ ಇವರದ್ದು ಸ್ಕೀಮ್ ನೋಡಿ ಆ ಕಂಪನಿದು ಮಾಲಕರು ಸೂಸೈಡ್ ಮಾಡುವ ಚಾನ್ಸ್ ಉಂಟು. ಯಾಕೆ ಹೇಳಿದರೆ, ಅವರು JCB ಅನ್ನು ಸಂಶೋಧನೆ ಮಾಡಿದ್ದು ಮಣ್ಣು ತೆಗೀಲಿಕ್ಕೆ, ಹೌದು, ಅಥವಾ ಯಾವುದು ಭಾರವನ್ನು ಎತ್ತಲಿಕ್ಕೆ, ನೀರು ತೆಗೀಲಿಕ್ಕೆಲ್ಲ ಅಂತೇಳಿ ಹೇಳುವಾಗ, ಇವರು ವಿಶ್ವೇಶ್ವರಯ್ಯದು ಇವರ ಏನು ಮೆದುಳಿನ ನಂತರ ಇವರ ಮೆದುಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡಬಹುದು. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವೇಶ್ವರಯ್ಯರು ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಿದ್ದರು. ಅದೇ ರೀತಿ ನಮ್ಮ ಇಲ್ಲಿಯ ನಗರ ಪಾಲಿಕೆ ಆಡಳಿತದ ಇಂಜಿನಿಯರ್ ಅವರನ್ನು ಕೂಡ ಇವರ ಮೆದುಗಳನ್ನು ಇವರ ಇದನ್ನು ಇಡೀ ವಿಶ್ವದಲ್ಲಿ ಒಂದು ಅವಾರ್ಡ್ ರೆಕಮೆಂಡ್ ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಖಂಡಿತ. ಇದು ಟವರ್ಸ್ ಅವರೇ, ಜಗತ್ತಿನಲ್ಲಿ ಈ ರೀತಿಯ ಉಲ್ಟಾ ಸಂಶೋಧನೆ ಮಾಡುವವರಿಗಾಗಿ ನೋಬೆಲ್ಗೆ ಪರ್ಯಾಯವಾಗಿ ಇಗ್ ನೋಬೆಲ್ ಅಂತ ಒಂದು ಪ್ರಶಸ್ತಿ ಇದೆ, ಅವಾರ್ಡ್ ಇದೆ. ಖಂಡಿತವಾಗಿಯೂ ಚರಂಡಿಯನ್ನೆಲ್ಲ ಸ್ವಚ್ಛ ಮಾಡ್ತೇನೆ ಅಂತೇಳಿ ಒಂದು ನಾಟಕ ಶುರು ಮಾಡ್ತಾರೆ ಇವರು. ಯಾವಾಗ ಏಪ್ರಿಲ್-ಮೇ ತಿಂಗಳಲ್ಲಿ ಒಂದು ಕುಜೋಡಿ ಕಡೆ ಒಂದು ಚರಂಡಿಯಲ್ಲಿ JCB ಇಳಿಸುವುದು ಬಂತು. 4-6 ಪತ್ರಿಕೆಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಪ್ರಾರಂಭ ಆಯ್ತು ಅಂತೇಳಿ JCB ಮಧ್ಯಾಹ್ನ ಇದ್ದದ್ದು ಸಾಯಂಕಾಲ ಮೇಲೆ ಕುಂಡದ ನಂತರ ಮಂಗಳೂರು ಚರಂಡಿಗೆ ಒಂದೇ ಒಂದು ನಾರೆಯಿಂದ ಈ ಮರಳನ್ನು ತೆಗೆದಿಲ್ಲ ಚರಂಡಿಯಿಂದ. ಇವತ್ತು ಏನಾಗಿದೆ, ಹೊರಗೆ ಶೃಂಗಾರ ಒಳಗೆ ಗೂಡಿಸುತ್ತೆ ಎಂಬ ಹಾಗೆ ನಮ್ಮ ನಗರ ಕಾಣ್ತಾ ಇದೆ. ಆದರೆ ಈ ಮಳೆಗಾಲದಲ್ಲಿ ಮಾತ್ರ ಇವರು ಸ್ಮಾರ್ಟ್ ಸಿಟಿ ಹೇಳ್ತಾ ಇದ್ದಾರೆ. ಇದು ಇವತ್ತು ನರಕ ಸಿಟಿ ಅಂತೇಳಿ ನಾವು ಕರೀತೇನೆ, ನರಕ ಸಿಟಿ. ಇದು ನಮ್ಮ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತದೆ ಅಂತೇಳಿ ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ಮತ್ತೆ ಇನ್ನು ಮುಂದಕ್ಕೆ ತಾರನಾಥ್ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ಮುಖಾಂತರ ಮುಂದಿನ ದಿನಗಳಲ್ಲಿ ಹಳ್ಳಿ ಜನರು ರೊಚ್ಚಿಗೆ ಹೇಳುತ್ತಾರೆ ಆಡಳಿತದ ವಿರೋಧ. ಯಾಕೆ ಹೇಳಿದರೆ, ಈ ಸಿಟಿ ಒಳಗಡೆ ಈ ತರದಲ್ಲಿ ಹಣದ ದುರುಪಯೋಗ ಆಗುತ್ತಾ ಉಂಟು. ಅಲ್ಲಿ ಅವರಿಗೆ ಪಂಚಾಯತ್ 30 ವರ್ಷಕ್ಕೊಮ್ಮೆ ಹಣ ಪಾಸ್ ಆಗುದಿಲ್ಲ. ಒಂದು ರಸ್ತೆಗೆ ಡಾಮಾರ್ ಮಾಡ್ಲಿಕ್ಕೆ ಇಲ್ಲಿ ಬೈಕ್ಸ್ ಅನ್ನು ಕುತ್ಕೊಂಡಿರ್ತಾರೆ ಫುಟ್ಪಾತಿಗೆ, ಅದು ಒಂದೇ ವಾರದಲ್ಲಿ ಎದ್ದು ಹೋಗ್ತದೆ. ಇವತ್ತು ಕಾಂಕ್ರೀಟ್ ಅಂತ ಹೇಳಿ ಕಾಂಕ್ರೀಟ್ ಮಾಡಿದ್ದಾರೆ ತಾರ್ನಾಥ್, ಇವತ್ತು ಜಲ್ಲಿ ಕಾಣ್ತಾ ಇದೆ ಮೇಲ್ಗಡೆ. ಇದು ಈ ಹಳ್ಳಿಗರಿಗೆ ಅವರಿಗೆ ಇಷ್ಟೇ ಅಂತೇಳಿ ಸಹಿಸುವ ಶಕ್ತಿ ಉಂಟು. ಮುಂದಿನ ವರ್ಷಗಳಲ್ಲಿ ಇವರು ವೋಟ್ ಕೇಳಿಕೊಂಡು ಹೋಗ್ಲಿ ಮನೆ ಮನೆಗೆ. ಓಕೆ ಟವರ್ಸ್ ಅವರೇ, ಧನ್ಯವಾದಗಳು.